ನಮಸ್ತೆ ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಎಲ್ಲಿಗೆ ಹೋದೆ ಅಂತ ತೋರಿಸ್ತೀನಿ, ಬನ್ನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇದು ನಮ್ಮೂರಿನ ಬಿರ್ಜು, ಸೀತೆಕಟ್ಟೆ ಬಿರ್ಜು. ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ತುಂಬ ಜನಕ್ಕೆ. ಇದು ಜೋಗ್ ಫಾಲ್ಸ್ ಹತ್ರ ಎಂಟ್ರಿ ಆಗ್ದ ಹಾಗೆ ಸಿಗುವಂಥ ಸೀತೆಕಟ್ಟೆ ಬಿರ್ಜು, ಸೀತೆಕಟ್ಟೆ ಸೇತುವೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಅಲ್ಲಿಂದ ನಾವು ಹೊರಟ್ವಿ. ಇಲ್ಲಿಂದ ಎಲ್ಲಿಗೆ ಹೊರಟ್ವಿ ಅಂದರೆ ಜಾತ್ರೆಗೆ ಹೊರಟ್ವಿ. ಯಾವ ಊರು ಜಾತ್ರೆ, ಏನು ಜಾತ್ರೆ ಅಂದರೆ ನಮ್ಮೂರು ಬಿಳಿಗಿ, ತವ್ರ ಮನೆ ನಮ್ಮೂರು ಬಿಳಿಗಿ ಮಾರಿ ಜಾತ್ರೆ. ಮಾರಿಕಾಂಬ ದೇವಸ್ಥಾನದ ಹತ್ರ ಇರತಕ್ಕಂಥ ಗದ್ದಿಗೆ. ಅಂದರೆ ಇದು ನಿಮಗೆ ಸಾಧಾರಣ ಗೊತ್ತಿರ್ಬೋದು. ನೋಡಿ, ನನ್ನ ತಮ್ಮ ಚಿಕ್ಕಪ್ಪ ಎಲ್ಲ ಊರನ್ನವರೆಲ್ಲ ಸಿಕ್ಕಿದ್ರು, ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿರುತ್ತೆ. ಮಾರಿಕಾಂಬ ಇರ್ಬೋದು. ಯಾವುದೇ ಜಾತ್ರೆ ಆದರೆ ಸಾಧಾರಣ ದೇವಸ್ಥಾನದ ಒಳಗಡೆ ಜಾತ್ರೆ, ದೇವ್ರನ್ನ ಕೂರ್ಸೋದಕ್ಕಿಂತ ದೇವಸ್ಥಾನದ ಒಳಗಡೆ ಇರೋಂಥ ದೇವರು ಇದ್ದೇ ಇರುತ್ತೆ, ಮೂರ್ತಿ. ಹಾಗೆ ಹೊರಗಡೆ ಅಂದರೆ ಮಾರಿ ಜಾತ್ರೆಗೆ ಸಾಧಾರಣ ಮರದ ಮೂರ್ತಿನ ಕಡಿತಾರಲ್ವ, ಅದನ್ನು ಗದ್ದಿಗೆ ಮಾಡಿ ಮಂಟಪ ಮಾಡಿ ಕೂರಿಸ್ತಾರಲ್ವ, ಹಾಗೆ ಅದೇ ಥರ ಕೂರಿಸಿದ್ರು. ಅದೇ ಥರ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಜನ ರಶ್ಶು. ಹಾಗೆ ಊಟ ಎಲ್ಲ ಇತ್ತು ಅಲ್ಲಿ. ನಾವು ಊಟ ಮಾಡಲಿಲ್ಲ. ಯಾಕೆ ಅಂದರೆ ನಾನು ಮನೆಯಿಂದ ಹೊರಟು ಊಟ ಮಾಡ್ಕೊಂಡು ಹೊರಟಿದ್ದೆ 3 ಗಂಟೆ ಆಗಿತ್ತು. ಹಾಗಾಗಿ ಊಟ ಬೇಡ ಅಂದ್ಕೊಂಡು ಊಟ ಮಾಡಲಿಲ್ಲ. ದೇವಸ್ಥಾನದ ಒಳಗಡೆ ಹೋಗೋಷ್ಟೊತ್ತಿಗೆ ತುಂಬ ಕ್ಯೂ ಇತ್ತು. ಆಮೇಲೆ ಸ್ವಲ್ಪ ಕಡಿಮೆ ಆದರು ಜನ. ಆವಾಗ ಹೋಗಿ ನಾನು ವಿಡಿಯೋ ಮಾಡ್ಕೊಂಡ್ಬಂದೆ. ಹಾಗೆ ಹಣ್ಣುಕಾಯಿ ಮಾಡಿಸ್ಕೊಂಡು, ಮಡ್ಲಕ್ಕಿ ಕೊಟ್ಟು, ಮತ್ತು ಕುಂಕುಮಾರ್ಚನೆ, ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ ಹೊರಗಡೆ. ದೇವಸ್ಥಾನದ ಹೊರಗಡೆ ಮಂಟಪ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಎಲ್ಲ ಕಡೆನೂ ಹಾಗೆ ಇರುತ್ತೆ ಸಾಧಾರಣ. ಮಾರಿಕಾಂಬ ನಮ್ಮ ಸೈಡು ಅಂದರೆ ಸಿರ್ಸಿ, ಸಾಗರ, ಮತ್ತು ಶಿವಮೊಗ್ಗ, ಸಿದ್ದಾಪುರ, ಕೊಂಡ್ಲಿ, ಆ ಕಡೆ ಹಾಗೆ ಸಾಗರ ಮತ್ತು ಹೊಸನಗರ, ನಗರ, ಈ ಕಡೆ ಎಲ್ಲ ಇರ್ತಕ್ಕಂಥ ಶಿವಮೊಗ್ಗ ಎಲ್ಲ ಕಡೆ ಜಾತ್ರೆ ಆಗುತ್ತಲ್ಲ, ಈ ಮಾರಿಕಾಂಬ ಜಾತ್ರೆ ಸಾಧಾರಣ ಇದೇ ಥರ, ಒಂಚೂರು ಹೆಚ್ಚು ಕಡಿಮೆ ಇರುತ್ತೆ. ಇದೇ ಥರ ಮಂಟಪಗಳನ್ನ ಮಾಡಿ ಕೂರಿಸೋದು ವಾಡಿಕೆ ಇರುತ್ತೆ. ಇದೇ ಥರ ಮಾಡ್ತಾರೆ ಸಾಧಾರಣ, ಗದ್ದಿಗೆನೆಲ್ಲ ಮಾಡಿಬಿಟ್ಟು. ಹಾಗೆ ಇಲ್ಲಿ ಭಟ್ರ ಹತ್ರ ನಾವು ಮಹಾಮಂಗಳಾರತಿ ಎಲ್ಲ, ಮಂಗಳಾರತಿಗೆಲ್ಲ ಚೀಟಿ ತೊಗೊಂಡಿದ್ವಲ್ಲ, ಎಲ್ಲ ಮಾಡಿಸ್ಕೊಂಡು ಹಾಗೆ ಮಂಗಳಾರತಿ ತೊಗೊಂಡು ಹಾಗೆ ವೀಡಿಯೋ ಮಾಡ್ಕೊಂಡು ಬೇಡವೇನೋ ಅಂದ್ಕೊಂಡಿದ್ದೆ. ಆಮೇಲೆ ಮಾಡ್ಕೊಳ್ಳಿ ಅಂದರು ಆ ಕಡೆಯವರೆಲ್ಲ. ಮತ್ತೆ ಹೋಗಿ ದೇವ್ರ ಮುಂದೆ ಹೋಗಿ ನಿಂತು ಹಾಗೆ ನಾನು ನಮಸ್ಕಾರ ಮಾಡಿಕೊಂಡು ತಾಯಿಗೆ ಎಲ್ಲರನ್ನೂ ಕಾಪಾಡು ತಾಯಿ ಮಾರಿಕಾಂಬೆ ಅಂತ ಬೇಡ್ಕೊಂಡು ಬಂದೆ. ಇದು ನನ್ನ ತವ್ರ ಮನೆ ಊರು ಬಿಳಿಗಿ, ಸಿದ್ದಾಪುರದ ಹತ್ರ ಇದೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಹತ್ರ ಬಿಳಿಗಿ ಅಂತ ಬಂತು. ಅಲ್ಲಿ ಒಂದು ಊರು, ಸುಮಾರು ದೊಡ್ಡ ಊರು ಅದು. ತುಂಬ ಜನ ಸೇರಿದ್ರು. ಹಾಗೆ ಸುತ್ತಮುತ್ತಲ ಹಳ್ಳಿಗಳು ಭಾಳ ಇರ್ತವೆ. ಹಾಗಾಗಿ ಭಾಳ ಇರೋದ್ರಿಂದ ಸುತ್ತಮುತ್ತಲ ಎಲ್ಲ ಹಳ್ಳಿ ಜನ ಸೇರಿರ್ತಾರೆ. ಬಿಳಿಗಿ ಸೀಮೆ ಅಂತ ಕರಿತೀವಿ ನಾವು ಇದಕ್ಕೆ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಹೊರ ಮಂಟಪ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಈ ಥರದ್ದೆಲ್ಲ ನೋಡಲಿಕ್ಕೆ. ನಾನು ಒಳಗಡೆ ಇರೋಕ್ಕಿಂತ ಹೊರಗಡೆಯಿಂದ ಎಲ್ಲ ನೋಡ್ಕೊಳ್ಳೋದೇ ಖುಷಿ ನನಗೆ. ಅಲ್ಲಿಂದ ವಿಡಿಯೋ ಮಾಡ್ಕೊತ ನಾನು ಹೊರಗಡೆ ಬಂದೆ. ನಿಮ್ಮೂರಲ್ಲಿ ಯಾವ ಊರಲ್ಲಿ ಹೇಗೆ ಜಾತ್ರೆ ಮಾಡ್ತಾರೆ, ಹೇಗೆ ಮಂಟಪ ಮಾಡ್ತಾರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ. ಹಾಗೆ ನನಗೆ ಇಷ್ಟು ದಿನ ಎಲ್ಲರೂ ಸಪೋರ್ಟ್ ಮಾಡ್ತಿರಲ್ಲ, ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ನಾನು ತೊದಲಿಸ್ತಾ ಇದ್ದೀನಿ, ಯಾಕೆ ಅಂದರೆ ಸಣ್ಣಕ್ಕೆ ಮಾತಾಡ್ತಾ ಇದ್ದೀನಿ, ಸಣ್ಣ ಧ್ವನಿಯಲ್ಲಿ. ಯಾಕೆ ಅಂದರೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಜನ ಇದ್ದಾರೆ. ಹಾಗಾಗಿ ಎಡಿಟಿಂಗ್ ಮಾಡಬೇಕಾದ್ರೆ, ವಾಯ್ಸ್ ಓವರ್ ಕೊಡಬೇಕಾದ್ರೆ ಬಂದು ಸಣ್ಣಕ್ಕೆ ಮಾತಾಡ್ತಾ ಇದ್ದೀನಿ. ಎಷ್ಟು ಕೇಳಿಸುತ್ತೋ ನಿಮಗೆ ನನಗೆ ಗೊತ್ತಿಲ್ಲ. ಅಲ್ಲಿಂದ ನೋಡಿ, ಇಲ್ಲಿ ಸೀರೆ ಹರಾಜು ಹಾಕ್ತಾ ಇದ್ದಾರೆ. ದೇವಸ್ಥಾನಕ್ಕೆ ದೇವರಿಗೆ ಬರುತ್ತಲ್ಲ, ಆ ಸೀರೆಗಳನ್ನು ಹರಾಜು ಮಾಡ್ತಾರೆ. ಇಲ್ಲಿ ಹರಾಜು ಕೂಗ್ತಾ ಇದ್ದಾರೆ. ಇಲ್ಲಿ ನಾನೇನು ತೊಗೊಂಡಿಲ್ಲ, ಹರಾಜಲ್ಲಿ ಕೂಗಲಿಲ್ಲ, ಬಟ್ ನಾನು ನೋಡ್ತಾ ನಿಂತ್ಕೊಂಡಿದ್ದೆ. ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಸೀರೆ ಹಿಡ್ಕೊಂಡೆಲ್ಲ ಕೂಗ್ತಾ ಇದ್ದಾರೆ, ಹರಾಜು ಕೂಗ್ತಾ ಇದ್ದಾರೆ. ಎಲ್ಲ ಸುತ್ತಮುತ್ತ ಎಷ್ಟು ಅಂಗಡಿಗಳು ಬಂದಿದೆ ಅಂದರೆ, ಮತ್ತು ಅದ್ರ ಜೊತೆಗೆ ಎಲ್ಲ ಆಟದ್ದು ಎಲ್ಲ ಬಂದಿದೆ. ಅದು ಖುಷಿ ಅಂದರೆ. ಆಮೇಲೆ ಏನು ಗೊತ್ತಾ, ಈ ಆಟ ಆಡ್ಬೇಕಾದ್ರೆ ಎಲ್ಲ ಸಾಧಾರಣ ಫ್ರೆಂಡ್ಸ್ ಜೊತೆಗೆ ಹೋಗಬೇಕು ಅನಿಸುತ್ತೆ ನನಗಂತೂ ಹಾಗೆ ಅನಿಸುತ್ತೆ. ಯಾರಿಗೆ ಹಂಗೆ ಅನಿಸುತ್ತೆ ಹೇಳಿ?
ಫ್ಯಾಮಿಲಿ ಜೊತೆಗೆ ಹೋದರೆ ಅದು ಬೇಡ ಇದು ಬೇಡ ಅಲ್ಲಿ ಬೇಡ ಇಲ್ಲಿ ಬೇಡ ಅದನ್ನ ಆಡಬೇಡ ಇದನ್ನ ಮುಟ್ಟಬೇಡ ಅದು ಹಾಗೆ ಬರುತ್ತೆ. ಆದರೆ ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋದರೆ ಯಾವ ವಯಸ್ಸೇ ಇರ್ಬೋದು, ಫ್ರೆಂಡ್ಶಿಪ್ ಮಾಡೋದಕ್ಕೆ ವಯಸ್ಸು ಇಲ್ಲ. ಗೆಳತಿಯವ್ರ ಜೊತೆಗೆ ಹೋದರೆ ಏನಾಗುತ್ತೆ ಅಂದರೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಒಬ್ರಿಗೊಬ್ರಿಗೆ ಖುಷಿ ಇರುತ್ತಾ, ಅಲ್ಲಿ ಹೋಗೋಣ ಇಲ್ಲಿ ಆಡೋಣ ಅದನ್ನ ತೊಗೊಳ್ಳೋಣ ಇದನ್ನು ತಿನ್ನೋಣ ಅಂತೆಲ್ಲ ಇರುತ್ತೆ. ಈ ಜಾತ್ರೆಗೆಲ್ಲ ಸಾಧಾರಣ ನಾವು ಫ್ರೆಂಡ್ಸ್ ಜೊತೆಗೆ ಹೋಗೋಕ್ಕೆ ಖುಷಿ ಆಗುತ್ತೆ. ನನಗಂತೂ ಹಾಗೆ, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ ಜಾಸ್ತಿ. ಮನೆಯವ್ರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಹೋದ್ರೂ ಹೋಗೋದು, ಹಣ್ಕಾಯಿ ಮುಡ್ಸ್ಕೊಳ್ಳೋದು, ದೇವ್ರು ನೋಡ್ಕೊಳ್ಳೋದು, ಜಾತ್ರೆಗೆ ಏನು ಬೇಕೋ ಅದು ತೊಗೊಳ್ಳೋದು ಬರೋದು ಅಷ್ಟೇ. ಈ ಆಟ ಎಲ್ಲ ಆಡೋಕೆ ಹೋದರೆ ಇಲ್ಲ ಬಿದ್ದೋಗ್ತೀವಿ ಇಲ್ಲಿ ಬಿದ್ದೋಗ್ತೀವಿ, ಆವಾಗೆಲ್ಲ ಚಿಕ್ಕ ವಯಸ್ಸಲ್ಲಿರ್ತಾ ಅಮ್ಮ ಅಪ್ಪ ಹಂಗೆ ಅಂತಿದ್ರು. ಇವಾಗೆಲ್ಲ ಗಂಡ ಮಕ್ಕಳು ಹೇಳ್ತಾರೆ ಅಲ್ಲಿ ಬಿದ್ದೋಗ್ತೀರಾ ಇಲ್ಲಿ ಆಗುತ್ತೆ, ಬೇಡವೇನೋ ಭಯ ಪಡ್ತೀರಾ ಅಂತ ಅಲ್ವಾ? ಹೌದಾ ಅಲ್ವಾ ಹೇಳಿ ಫ್ರೆಂಡ್ಸ್? ನನಗಂತೂ ಹಾಗೆ ಅನಿಸುತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ನನಗೇನು ಯಾರೋ ಬೇಡ ಅಂತ ಒಂದು ತುಂಬ ಕಟ್ಟುನಿಟ್ಟಾಗಿಲ್ಲ. ಬಟ್ ನೋಡಿ ಎಷ್ಟು ಆಟ ಸಾಮಾನುಗಳು ಬಂದಿತ್ತು, ಮಕ್ಕಳೆಲ್ಲ ಬೈಕು, ಸೈಕಲ್ಲು, ಹೆಲಿಕ್ಯಾಪ್ಟ್ರು ಎಲ್ಲದೂ ಬಂದಿತ್ತು. ಎಲ್ಲದರಲ್ಲೂ ಮಕ್ಕಳ ಆಟ ಅಂದರೆ ಮಕ್ಕಳಿಗೆಲ್ಲ ಖುಷಿ ಖುಷಿ, ಕಿರ್ಚಾಟ, ಕೂಗಾಟ, ಆಟ ಆಡೋದು. ನನಗಂತೂ ಅದನ್ನು ನೋಡಿ ಮಕ್ಕಳು ಎಷ್ಟು ಸಂತೋಷವಾಗಿ ಆಡ್ತಾರಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಆಡಿದ್ವಲ್ಲ ಅಂದ್ಕೊಂಡು ಕದ್ದು ಕದ್ದಾರು ಹೋಗಿ ಆಡ್ತಿದ್ವಿ ಅಲ್ವಾ? ಆಡಿಸ್ತಿದ್ರು ಅಪ್ಪ ಅಮ್ಮ. ನಾವೆಲ್ಲ ಚಿಕ್ಕವರಿರ್ತಾ ನಮ್ಮ ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಕರ್ಕೊಂಡು ಹೋಗಿದ್ದು ಕಡಿಮೆ. ಯಾಕೆ ಅಂದರೆ ನಮ್ಮ ಅಪ್ಪ ಅಮ್ಮ ಜಾತ್ರೆಗೆ ಬರಲಿಕ್ಕೆ ನೆಂಟರುಗಳು ಬಂದಿರ್ತಿದ್ರು. ಮನೇಲಿ ಅಡುಗೆ ಮಾಡಬೇಕು, ಊರ ಜಾತ್ರೆ ಊರ ಹಬ್ಬ ಅಂದರೆ ಅವ್ರ ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಬರೋಷ್ಟೊತ್ತಿಗೆ ನೆಂಟರೆಲ್ಲ ಹೋದ್ಮೇಲೆ ಅವ್ರು ಬಂದರೆ ಈ ಆಟಗಳದ್ದೇನೂ ಇರ್ತಿರ್ಲಿಲ್ಲ. ಹಾಗಾಗ್ತಿತ್ತು ನಮಗೆ. ಏನೇನೋ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ದೊಡ್ಡದು ತೊಟ್ಲು ಅಂತಾರಲ್ಲ, ತೊಟ್ಲಾಟ, ಗಿರ್ಗಿಟ್ಲೆ ಅಂತಾರಲ್ಲ, ಅದೆಲ್ಲ ಬಂದಿದೆ. ಏನಿಲ್ಲ ಏನಿದೆ ಅನ್ನೋ ಹಾಗೆ ಇಲ್ಲ, ಅಷ್ಟು ಜನ, ಬೇರೆ ಜನ. ಜನ ಅಂದರೆ ಜಾತ್ರೆ ಅಂದರೆ ಜನ ಅಲ್ವಾ? ಹಾಗೆ ಅಲ್ಲಿ ಮತ್ತೇನು ಗೊತ್ತಾ, ಜಾತ್ರೆಯಲ್ಲಿ ಜಾಸ್ತಿ ತಿನ್ಲಿಕ್ಕೆ ಹೋಗಬಾರ್ದು. ಹೊರಗಡೆ ಇಟ್ಕೊಂಡಿರ್ತಾರಲ್ಲ ಫುಡ್ಗಳನ್ನು, ಔಟ್ಸೈಡ್ ಫುಡ್ಗಳನ್ನು ತಿನ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಅವರು ಮುಚ್ಚಿಟ್ಟಿರೋದಿಲ್ಲ, ಧೂಳು ಸಿಕ್ಕಾಪಟ್ಟೆ ಧೂಳಿರುತ್ತೆ. ಆಮೇಲೆ ಅಲ್ಲಿ ನೀರು ಕುಡಿಯೋದು, ಅಲ್ಲಿ ಬೇರೆ ಎಲ್ಲ ತೊಗೋಬೋದು. ಆದರೆ ತಿನ್ನೋ ಅಂಥ ವಸ್ತುಗಳನ್ನು ಸ್ವಲ್ಪ ನೋಡಿಕೊಂಡೇ ತಿನ್ನಬೇಕಾಗುತ್ತೆ, ತೊಗೋಬೇಕಾಗುತ್ತೆ. ಯಾಕೆ ಅಂದರೆ ಅದರೊಳಗೆ ಧೂಳು, ನೊಣ ಎಲ್ಲ ಕೂತಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡಬೇಕಾಗುತ್ತೆ. ಯಾಕೆಂದರೆ ಅವರು ಪಾಪ ಎಷ್ಟು ಅಂತ ಮುಚ್ಚಿಟ್ಕೊತಾರೆ ಅಲ್ವಾ? ಜಾತ್ರೆ ಅಂದರೆ ಹಾಗೆ ಅಲ್ವಾ? ಹಾಗಾಗಿ ಸ್ವಲ್ಪ ನೋಡಿ, ಆರೋಗ್ಯ ಕೆಲವರಿಗೆ ಆಗೋದಿಲ್ಲವಲ್ಲ, ಅಂಥವ್ರು ತಿನ್ಲಿಕ್ಕೆ ಹೋಗ್ಬಾರ್ದು. ಕೆಲವರು ಕಲ್ಲು ತಿಂದರೂ ಕಲ್ಲು ದಕ್ಸ್ಕೊಳೋ ಅಂಥ ವಯಸ್ಸು, ಆಮೇಲೆ ಆ ಒಂದು ದೇಹದೊಂದು ಪ್ರಕೃತಿ ಇರುತ್ತಲ್ಲ, ಅದು ಓಕೆ. ಕೆಲವರಿಗಂತೂ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ. ನಾವು ಕಬ್ಬಿನ ಹಾಲು ಕುಡಿದ್ವಿ ಹಾಗೆ ಇಲ್ಲಿ ಬಂದು. ಕಬ್ಬಿನ ಹಾಲು ಕುಡ್ದಂಗೆ ನಮ್ಮ ಅಕ್ಕ ಎಲ್ಲ ಸಿಕ್ಕಿದ್ರು, ದೊಡ್ಡಮ್ಮನ ಮಗಳು ಅಕ್ಕನ ಮಗ ಸಿಕ್ಕಿದ್ರು. ಅವ್ರ ಜೊತೆಗೆ ಮಾತಾಡಿಕೊಂಡು ಕಬ್ಬಿನ ಹಾಲು ಎಲ್ಲರೂ ಸೇರಿ ಕುಡ್ಕೊಂಡು ಹಾಗೆ ಮನೆಗೆ ಹೊರಟಿವಿ ಅಲ್ಲಿಂದ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.